ಹಲೋ ವಿದ್ಯಾರ್ಥಿಗಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಶುಭ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರೋ, ನಮ್ಮ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಆಲ್ಸೋ ಡೌನ್ಲೋಡ್ ದ ಪರೀಕ್ಷೆ ಆ್ಯಪ್. ಯು ವಿಲ್ ಗೆಟ್ ಸೆವರಲ್ ರಿಸೋರ್ಸಸ್ ಅಟ್ ಒನ್ ಪ್ಲೇಸ್ ವಿದ್ಯಾರ್ಥಿಗಳೇ. ಓಕೆ, ಇವತ್ತಿನ ನಮ್ಮ ಟಾಪಿಕ್ ಏನು ಅಂತ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಕಾನ್ಸಂಟ್ರೇಷನ್ ಅಲ್ವಾ ವಿದ್ಯಾರ್ಥಿಗಳೇ? ಫ್ರಮ್ ಯುವರ್ ಸ್ಕೂಲ್ ಡೇಸ್ ಟಿಲ್ ಡೇಟ್ ಎಷ್ಟೊಂದು ಜನ ಟೀಚರ್ಸ್ ನಿಮಗೆ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಎಲ್ಲರೂ ಪಾಠ ಮಾಡ್ತಾಯಿದ್ರು, ವೆರಿ ವೆಲ್, ದೇ ವುಡ್ ಹ್ಯಾವ್ ಟಾಟ್ ಯು ವೆಲ್, ಡೌಟೇ ಬೇಡ. ಆದರೆ ಒಂದು ಕಾಮನ್ ವಿಚಾರ, ಎಲ್ಲರೂ ನಿಮಗೆ ಪಾಠ ಮಾಡಬೇಕಾದ್ರೆ ಹೇಳುವಂಥದ್ದು ಫೋಕಸ್ ವೈಲ್ ಯು ಆರ್ ಸ್ಟಡಿಂಗ್ ಅಲ್ವಾ? ಕಾನ್ಸಂಟ್ರೇಟ್ ವೆನ್ ಯು ಆರ್ ಲಿಸ್ನಿಂಗ್ ಟು ಮೈ ಕ್ಲಾಸ್. ಮನೇಲೂ ಅಷ್ಟೇ, ಏಯ್ ಏನು ಮೊಬೈಲ್ ನೋಡ್ತಾ ಕೂತಿದೆ, ಗಮನ ಕೊಟ್ಟು ಓದೋ ಅಂತ ಬಂದು ಹಿಂದಿನ ಬಾರಿಸ್ತಾ ಇರ್ಬೇಕಾರೆ ಪೇರೆಂಟ್ಸು. ವಿ ಹ್ಯಾವ್ ಕಮ್ ಅಕ್ರಾಸ್ ಆಲ್ ದಿ ಸಿಚುವೇಶನ್ಸ್. ಎಲ್ಲರೂ ಹೇಳಿದ್ದು ಕಾನ್ಸಂಟ್ರೇಟ್, ಫೋಕಸ್ ವೆನ್ ಯು ಆರ್ ಸ್ಟಡಿಂಗ್. ಬಟ್ ಯಾರು ಹೇಳ್ಕೊಟ್ಟಿಯಾರ ನಿಮಗೆ ಹೌ ಟು ಕಾನ್ಸಂಟ್ರೇಟ್ ಅನ್ನೋದನ್ನು? ಇವತ್ತು ಈ ಟಾಪಿಕನ್ನು ನಾವು ಟಚ್ ಮಾಡುವ ವಿದ್ಯಾರ್ಥಿಗಳೇ. ಓಕೆ, ನಿಮಗೂ ಅನಿಸಿದೆಯಲ್ವಾ? ಆರ್ ಯು ಆಲ್ಸೋ ಫೇಸಿಂಗ್ ದಿಸ್ ಇಶ್ಯೂ? ಕರೆಕ್ಟ್? ಕಮೆಂಟ್ ಮಾಡಿ ತಿಳಿಸಿ ನೋಡುವ. ಲೆಟ್ ಮಿ ಹ್ಯಾವ್ ಎ ಲುಕ್. ಸೊ ಇವತ್ತು ನಾವು ಆ ಕಾನ್ಸಂಟ್ರೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳುವ. ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಅಬೌಟ್ ಕಾನ್ಸಂಟ್ರೇಷನ್ ಅನ್ನೋದು. ವಿದ್ಯಾರ್ಥಿಗಳೇ, ನಾನು ಸಿಂಪಲಾಗಿ ಬರ್ದಿರೋದನ್ನು ಫಸ್ಟ್ ಓದಿ ನಿಮ್ಗೆ ತಿಳಿಸ್ತೀನಿ. ಸ್ಟೂಡೆಂಟ್ಸ್ ಯೂಶಲಿ ಥಿಂಕ್ ಕಾನ್ಸಂಟ್ರೇಷನ್ ಮೀನ್ಸ್ ಸಿಟ್ಟಿಂಗ್ 4 hours ನಾನ್ ಸ್ಟಾಪ್. ನೀವೆಲ್ಲ ತಿಳ್ಕೊಂಡ್ಬಿಟ್ಟಿರ್ತೀರ ಕಾನ್ಸಂಟ್ರೇಟ್ ಅಂದರೆ ಯಾರು ಟಾಪರ್ಸ್ ಇರ್ತಾರೆ 4-5 ಅವರ್ ಬಿಟ್ಟು ಬಿಡದೆ ಓದ್ತಾ ಕೂತಿರ್ತಾರೆ, ಅದು ಕಾನ್ಸಂಟ್ರೇಷನ್ ಅಂತ ತಿಳ್ಕೊಂಬಿಟ್ಟಿರ್ತೀರ. ಆನ್ಸರ್ ಇಸ್ ರಾಂಗ್. ರಿಯಾಲಿಟಿ ಏನು ಅಂದರೆ, ಕಾನ್ಸಂಟ್ರೇಷನ್ ಅಂದರೆ, ಇಲ್ಲ ನಾನೊಂದು ಇಮೇಜ್ ಹಾಕ್ಬಿಟ್ಟು ನೋಡ್ರಿ, ಒಂಥರ ಜಿಮ್ ವರ್ಕ್ ಇದ್ದಂಗೆ. ಸಿಂಪಲಾಗಿ ಒಂದು ಅನಲೈಸ್ ಮಾಡಿ. ಫಸ್ಟ್ ಡೇ ಈಗ ನೀವು ಒಂದು ಜಿಮ್ಗೆ ಹೋಗಿ ಸೇರ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ, ಹೋದ ತಕ್ಷಣ ಒಂದು ಹುಮ್ಮಸ್ಸಿರುತ್ತೆ, ತೊಗೊಂಡು ಅಣ್ಣ ಬಂಡಿಲಿ ಎತ್ತುತ್ತಾ ಇದ್ದಾನಲ್ಲ, ಹಂಗೆ 50 kg ಹಿಂಗೆ ಎತ್ತು ನಿಂತುಬಿಡ್ತೀರಾ? ಸಾಧ್ಯನಾ ಒಂದೇ ಸತಿ? ಆಗಲ್ಲ. ಎತ್ಬೋದು, ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡಿ ನೋಡೋಣ. ಯಾವುದೋ ಜೋಶಲ್ಲಿ 20-30 kg ಹಾಕ್ಕೊಂಡು ಎತ್ತು ಬಿಡ್ತೀರಾ? ಆಗಲ್ಲ. ಇಟ್ಸ್ ನಾಟ್ ದಟ್ ಥಿಂಗ್. ಅಲ್ಲಿ ಇನ್ಸ್ಟ್ರಕ್ಟರು ಇರ್ತಾರೆ, ಅವರು ಹೆಂಗೆ ಸ್ಟಾರ್ಟ್ ಮಾಡ್ತಾರೆ? ವಿತ್ ಮಿನಿಮಲ್ ವೆಯ್ಟ್ ಸ್ಟಾರ್ಟ್ ಮಾಡ್ತಾರೆ. 2 kgನೋ 3 kgನೋ 5 kgನೋ ಡಂಬಲ್ಸ್ ಎಲ್ಲ ಕೊಡ್ತಾರೆ. ಫಸ್ಟ್ ಅದನ್ನೇ ಅಂತ ಹೇಳ್ತಾರೆ. 1 ವಾರ 1 ತಿಂಗಳು ಅದನ್ನೇ ಮಾಡಿಸ್ತಾರೆ. ಗ್ರ್ಯಾಜುಲಿ ಏನು ಮಾಡ್ತಾರೆ, ಆ ವೆಯ್ಟ್ನ ಇನ್ಕ್ರೀಸ್ ಮಾಡ್ತಾರೆ. 5ಇಂದ 10ಗೆ, 10ಇಂದ 15, 15 to 20 ಆ್ಯಂಡ್ ಸೋ ಆನ್. ಹೌದಾ ಅಲ್ವೋ? ಫಸ್ಟ್ ಡೇನೇ ಹೋಗಿ ಈ ಥರ ಎತ್ತೀರಾ? ಆಗಲ್ಲ. ಇಲ್ಲೂ ಅಷ್ಟೇ, ಯು ಸ್ಟಾರ್ಟ್ ವಿತ್ 5, ಆಮೇಲೆ 10 ಆ್ಯಂಡ್ ಸೋ ಆನ್. ಈಗ ಸೇಮ್ ಯೋಚನೆ ಮಾಡಿ, ನಿಮ್ಮ ಮೈಂಡ್ ಕೂಡ ಅಷ್ಟೇ. ಒಂದೇ ದಿವಸ ನಾನು ಕೂತೆಲ್ಲ ಓದಿ ಮುಗಿಸ್ಬಿಡ್ತೀನಿ, ಸಾಧ್ಯನೇ ಇಲ್ಲ. ಡ್ರೈನ್ ಆಗತ್ತಲ್ವಾ? ಅದಕ್ಕೂ ಒಂದು ಶಕ್ತಿ ಅನ್ನೋದಿದೆ, ಪವರ್ ಅಂತಿದೆ. ಇಟ್ ಕಮ್ಸ್ ಡೌನ್ ಆಫ್ಟರ್ ಸಮ್ ಟೈಮ್. ಒಂದೇ ಸತಿ ಎಲ್ಲವನ್ನು ಓದಿ ಮುಗಿಸ್ತೀನಿ, ಕಾನ್ಸಂಟ್ರೇಷನ್ ಇಲ್ಲ. ದಟ್ಸ್ ನಾಟ್ ದ ವೇ. ಓಕೆ, ಅರ್ಥ ಆಗ್ತಾ ಇದೆಯಾ? ಈಗ ಒಂದು ಸಿಂಪಲ್ ಫೋಕಸ್ ರೂಲ್ಸನ್ನು ತಿಳ್ಕೊಳ್ಳೋಣ. ಈಗ ಏನಂದರೆ, ನಮ್ಮ ಬ್ರೈನ್ ಅನ್ನೋದೇನಿದೆ ಒಂಥರ ಮೊಬೈಲ್ ಬ್ಯಾಟ್ರಿ ಇದ್ದಂಗೆ ಕಣ್ರಿ. ಈಗ ಒಂದು ಸತಿ ನೀವು ಆಯಿತು 80, 90, 100% ಚಾರ್ಜ್ ಮಾಡಿದ್ರಿ. ಬೆಳಗ್ಗೆ ಚಾರ್ಜ್ ಮಾಡಿದ್ಮೇಲೆ ರಾತ್ರಿವರೆಗೂ ಅದೇ 90% ಇರುತ್ತಾ? ಇಲ್ಲ ತಾನೆ. ಬ್ಯಾಟ್ರಿ ಕಮ್ಸ್ ಡೌನ್ ಆ್ಯಂಡ್ ಡೌನ್ ಆಫ್ಟರ್ ದ ಟೈಮ್. ಕರೆಕ್ಟ್? ನಮ್ಮ ಬ್ರೈನ್ ಕೂಡ ಅದೇ ರೀತಿ. ಹಾಗಾಗಿ ಅದನ್ನು ಮೊಬೈಲ್ ನೋಡ್ತಾ ಬರುವಂಥ ನೋಟಿಫಿಕೇಷನ್ಸಲ್ಲಿ ಕಾಲಹರಣ ಮಾಡ್ತಾ ದಯವಿಟ್ಟು ಟೈಮ್ನ ವೇಸ್ಟ್ ಮಾಡಬೇಡಿ. ಬಿಕಾಸ್ ನಿಮ್ಮ ಎನರ್ಜಿ ಆಮೇಲೆ ಉಳಿಯೋದಿದೆ, ನನಗೆ ಗೊತ್ತು. ವೆರಿ ವೆರಿ ಈಸಿ, ಸಿಂಪಲ್ಲಾಗಿ ನಮಗೆ ಗೊತ್ತಿರಬೇಕು ನಮ್ಮ ಬ್ರೈನ್ನ ಯಾವಾಗ ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕು. ಇಟ್ಸ್ ಇನ್ ಅವರ್ ಹ್ಯಾಂಡ್ಸ್. ಹೌದು ಅಲ್ವೋ ವಿದ್ಯಾರ್ಥಿಗಳೇ? ಸೊ ಕರೆಕ್ಟಾಗಿ ನಾನು ಹೇಳುವಂಥದ್ದು, ಇವತ್ತು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ. ಈವನ್ ಇಫ್ ವಿ ಜಸ್ಟ್ ಸ್ಟಡಿ 20 minutes, ದಟ್ಸ್ ಮೋರ್ ದೆನ್ ಎನಫ್, ಬಟ್ ವಿತ್ ಪ್ರಾಪರ್ ಕಾನ್ಸಂಟ್ರೇಷನ್. ಸರ್ ನೀವು ಅದೇ ಥರ ಮಾತಾಡ್ತಾ ಇದ್ದೀರಾ, ಕಾನ್ಸಂಟ್ರೇಷನ್ ಕೊಡಿ ಅಂತ, ಹಿಂಗೆ ಅಂತ ಹೇಳ್ತಾನೆ ಇಲ್ಲ. ಹೇಳ್ತೀನಿ ಕಣ್ರು, ಕೇಳಿಸ್ಕೊಳ್ಳಿ. ಈಗ ಅರ್ಥ ಆಯ್ತಲ್ವಾ? ಚಾರ್ಜು ಕಡಿಮೆ ಆಗ್ತಾ ಇರುತ್ತೆ, ವೇಸ್ಟ್ ಮಾಡಬೇಡಿ ಮೊಬೈಲ್ ನೋಡ್ತಾ, ಎನರ್ಜಿ ಹೊಟ್ಟೋಗುತ್ತೆ. ಒಂದು 20 ನಿಮಿಷ ಫೋಕಸ್. ಈ 20 minutes ಇವತ್ತು ಇಷ್ಟೇ ಸಿಂಪಲ್ ಟಾರ್ಗೆಟ್ ಇಟ್ಕೊಳ್ಳೋಣ. ಓಕೆ, ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ ನಾವೆಲ್ಲರೂ ಒಟ್ಟಿಗೆ. ಎಲ್ಲರಿಗೂ ನಾನು ಕೇಳುವಂಥದ್ದು, ಒಂದು 20 ನಿಮಿಷದ ಒಂದು ಬ್ಲಾಕನ್ನು ನೀವು ಫಸ್ಟ್ ಶೆಡ್ಯೂಲ್ ಮಾಡ್ಕೊಳ್ಳಿ.
ಓಕೆ, ಟೈಮರ್ ಬೇಕಾದ್ರೂ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಮಾಡ್ಬೇಕಾದ್ರೆ ಮೊಬೈಲ್ನ ಏರ್ಪ್ಲೇನ್ ಮೋಡ್ಗೆ ಹಾಕೊಂಬಿಡಿ, ಯಾವುದೋ ಡಿಸ್ಟರ್ಬೆನ್ಸೇ ಬೇಡ, ನೋಟಿಫಿಕೇಷನ್ಸು ಬೇಡ. ಓಕೆನಾ? ಟೈಮರ್ ಓಕೆ, ಇಟ್ಸ್ ವೆರಿ ಮಚ್ ಫೈನ್. 20 ನಿಮಿಷ ಓದೋಣ. ಎರಡನೇ ಸ್ಟೆಪ್ಪು, ಒಂದೇ ಸತಿ ನಾನು ಎಲ್ಲ ಕೆಲಸ ಮಾಡ್ತೀನಿ ಬೇಡ, ಒಂದು ಸಬ್ಜೆಕ್ಟ್ ಅಟ್ ಎ ಟೈಮ್. ಓಕೆ, ಆ 3 ಇಡಿಯಟ್ಸಲ್ಲಿ ಅಣ್ಣ ಬಾಂಡ್ 2 ಕೈಯಲ್ಲಿ ಬರೀತಿದ್ರಲ್ಲ ಪ್ರೊಫೆಸರು, ಅಟ್ ಎ ಟೈಮ್ 2 ಮಾಡೋದು ಬೇಡ, ಒಂದೇ ಕೆಲಸ ಮಾಡೋಣ. ಈವನ್ ಹುಟ್ಟಿರುವಂಥ ಚಿಕ್ಕ ಮಗುನು ಒಂದು 7-8 ತಿಂಗಳಾದಮೇಲೆ ಒಂದೇ ಸತಿ ಮೊಬೈಲ್ ನೋಡ್ತಾ ಇರುತ್ತೆ, ನಾವು ಮಾತಾಡ್ಸಿದ್ದಕ್ಕೂ ರಿಯಾಕ್ಷನ್ ಕೊಡ್ತಾ ಇರುತ್ತೆ, ಏನೋ ಆಟ ಆಡ್ತಾ ಇರುತ್ತೆ. ಆ ಮೈಂಡೇ ಬೇರೆ, ಮಲ್ಟಿ ಟಾಸ್ಕಿಂಗ್. ಬಟ್ ಬೆಳೀತಾ ಬೆಳೀತಾ ವಿ ಆರ್ ನಾಟ್ ದ ಸೇಮ್. ಬೇಡ, ಮಲ್ಟಿಪಲ್ ಟೈಮ್ಸ್ ಮಲ್ಟಿಪಲ್ ಥಿಂಗ್ಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಒಂದೇ ಒಂದು ಸಬ್ಜೆಕ್ಟನ್ನು ತೊಗೊಳ್ಳಿ ವಿದ್ಯಾರ್ಥಿಗಳೇ. ಓಕೆ, ಅದಾದಮೇಲೆ 20 ನಿಮಿಷ ಓದಿದ್ರೆ ಒಂದು 5-10 ನಿಮಿಷ ಬ್ರೇಕ್ ತೊಗೊಳ್ಳಿ, ಡನ್. ಓಕೆ, ವೆರಿ ಈಸಿ. ನಾನು ಏನು ಹೇಳಿದ್ದು, 20 ನಿಮಿಷ ಓದಬೇಕು. ಮೊಬೈಲ್ನ ವೆರಿ ಸಿಂಪಲ್ ಟಾಸ್ಕ್ ಹೇಳ್ತಾ ಇದ್ದೀನಿ, ಅದೇ ಮೇಯ್ನ್ ಡಿಸ್ಟ್ರಾಕ್ಷನ್ ಅಂತ ನನಗೆ ಗೊತ್ತು. ಏರ್ಪ್ಲೇನ್ ಮೋಡ್ ಹಾಕೊಂಬಿಡಿ. ಆವಾಗ ರೂಮಲ್ಲಿ ಒಬ್ಬರೇ ಕರೆಕ್ಟಾಗಿ ಕೂತ್ಕೊಳ್ಳಿ, ಒಂದೇ ಒಂದು ಸಬ್ಜೆಕ್ಟ್ ತೊಗೊಳ್ಳಿ, 20 ನಿಮಿಷ ಓದೋದು ಬಿಟ್ಟು ಬೇರೆ ಏನೂ ಮಾಡಬೇಡಿ. ಓದಿ ಆದಮೇಲೆ ಇಮಿಡಿಯೇಟ್ಲಿ ಕಮ್ ಔಟ್ ಆಫ್ ದಟ್, 5-10 ನಿಮಿಷ ಬ್ರೇಕ್ ತೊಗೊಳ್ಳಿ. ಓಕೆ, ಸಿಂಪಲ್ ಟಾಸ್ಕು 3 ಸತಿ ಮಾಡಿ, 23ಲಿ 60 ನಿಮಿಷ, 1 ಅವರ್ ಎಫೆಕ್ಟಿವ್ ಸ್ಟಡಿ ಆಗೋಯ್ತು. ಒಂದೇ ಸತಿ ಆಗತ್ತಾ? ಇನಿಷಿಯಲಿ ಕಷ್ಟ ಅನ್ನಿಸ್ಬೋದು, ಬಟ್ ಇದನ್ನು ಚಾಲೆಂಜಾಗಿ ತೊಗೊಳ್ಳಿ. ಕುಮಾರ್ ಸರ್ ಕೊಡ್ತಾ ಇರೋವಂಥ ಚಾಲೆಂಜ್ ನಿಮಗೆ. ಎಕ್ಸೆಪ್ಟ್ ಇಟ್ ಆ್ಯಂಡ್ ಡೂ ಇಟ್ ಟುಡೇ. ಏನು ಅಂತ ರಿಸಲ್ಟನ್ನು ನಾನು ಕಮೆಂಟ್ ಮಾಡಿ ತಿಳಿಸ್ಬೇಕು, ಓಕೆನಾ? ಇದಾದಮೇಲೆ ವೆರಿ ವೆರಿ ಈಸಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಜಾಸ್ತಿ ಒಂದೇ ಸತಿ ನಾನು ನಿಮಗೆ ಮೆದುಳಿಗೆ ಸ್ಟ್ರೆಸ್ ಹಾಕಲ್ಲ. ಕಾನ್ಸಂಟ್ರೇಷನ್ ಅನ್ನೋದು ಮ್ಯಾಜಿಕ್ ಅಲ್ವೇ ಅಲ್ಲ, ಇಟ್ಸ್ ಎ ಬೇಸಿಕ್ ಹ್ಯಾಬಿಟ್ ಪ್ಲಸ್ ಪ್ರಾಕ್ಟೀಸ್. ನಮ್ಮ ಹ್ಯಾಬಿಟ್ ಏನಿರುತ್ತೆ, ನಾವು ದಿನನಿತ್ಯ ಏನು ಮಾಡ್ತಾ ಹೋಗ್ತೀವಿ, ಅದು ನಮ್ಮ ಜೀವನದಲ್ಲಿ ಮೈಗೂಡ್ಕೊಳ್ಳುತ್ತೆ. ಈ ಕಾನ್ಸಂಟ್ರೇಷನ್ನು ಅನ್ನೋದು ಅಷ್ಟೇ. ಓಕೆ, ಇವತ್ತಿನ ದಿವಸ ಡಿಸ್ಟ್ರಾಕ್ಷನ್ಸ್ ಎಲ್ಲ ಜಾಸ್ತಿ ಅಂತ ಗೊತ್ತು. ದಿಸ್ ಇಸ್ ವಾಟ್ ಯು ವಾಂಟ್ ವಿದ್ಯಾರ್ಥಿಗಳೇ. ಅದಾದ ಮೇಲೆ ಇವತ್ತು ಚಿಕ್ಕದಾಗಿ ಹೇಳಿದ್ದೀನಿ, ಸ್ಟಾರ್ಟ್ ಮಾಡಿ. ಓಕೆ, ಒನ್ಸ್ ಎ ಡೇ ಯು ವಿಲ್ ಡೂ 2 ಅವರ್ಸ್. ಅಂದರೆ ಅರ್ಥ ಏನು, ಇವತ್ತು ನಾನು ಕೊಟ್ಟಿರುವಂಥ 20 ನಿಮಿಷ ಟಾಸ್ಕನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ಇನ್ ದ ಕಮಿಂಗ್ ಡೇಸ್, ಓವರ್ಸ್ ಎ ಕಪಲ್ ಆಫ್ ಮಂತ್ಸ್ ಆದಮೇಲೆ ನೋಡಿ, ನೀವು ಈಸಿಯಾಗಿ ಒಂದು ಮಿನಿಮಮ್ 2 ಅವರ್ಸ್ ಅವರು ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡ್ಬೋದು. ಆ ಲೆವೆಲ್ಗೆ ನಿಮ್ಮನ್ನು ನೀವು ತೊಗೊಂಡು ಹೋಗ್ಬೋದು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾನೊಂದು ಪ್ರಶ್ನೆ ಹಾಕಿದ್ದೀನಿ, ನಾನೇ ಓದ್ಬಿಡ್ತೀನಿ. ನನಗೆ ನೀವು ಪ್ರತಿಯೊಬ್ಬರು ನಾನು ಹೇಳಿರುವಂಥ ಈ ಸಿಂಪಲ್ ಟಾಸ್ಕನ್ನು ಇವತ್ತು ಮಾಡಿ 20 ಮಿನಿಟ್ಸ್ ಫೋಕಸ್ಡಾಗಿ ಸ್ಟಡಿ ಮಾಡಬೇಕು. ಓಕೆ, ಎಷ್ಟೊತ್ತು ನೀವು ಇದನ್ನು ಸ್ಟಾರ್ಟ್ ಮಾಡಿದಾಗ 20 ಮಿನಿಟ್ಸ್ ಓದೋಕ್ಕೆ ಆಯಿತಾ ನಿಮಗೆ ವಿತ್ ಫೋಕಸ್? ಒಂದೇ ಸತಿ ಆಗೋಯ್ತು ಅಂದರೆ ನಾನು ನಂಬಲ್ಲ. ಸ್ಟಾರ್ಟ್ ಮಾಡಿ ಇವತ್ತು ನಾನು ಈಗ ಕೊಟ್ಟಿರುವಂಥ ಸಿಂಪಲ್ ಆ್ಯಕ್ಟಿವಿಟಿಯನ್ನು. ಓಕೆ, ಸ್ಟಾರ್ಟ್ ಮಾಡಿ. ನಿಮಗೆ ಎಷ್ಟೊತ್ತು ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ? 10 ನಿಮಿಷನ, 5 ನಿಮಿಷನ, 1 ನಿಮಿಷನ, 20 ನಿಮಿಷ ಏನು ಡಿಸ್ಟ್ರಾಕ್ಷನ್ ಇಲ್ಲದೆ ಓದಿದ್ರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಆ್ಯಂಡ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ವಿದ್ಯಾರ್ಥಿಗಳೇ. ಇದನ್ನು ಕಮೆಂಟ್ ಮಾಡೋದಲ್ಲದೆ, ಇಫ್ ಯು ಥಿಂಕ್ ಕಾನ್ಸಂಟ್ರೇಷನ್ ಈಸ್ ಆನ್ ಇಶ್ಯೂ ಆ್ಯಂಡ್ ಯು ನೀಡ್ ದಿಸ್ ಟಾಪಿಕ್ ಪಾರ್ಟ್ 2 ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋನ ತೊಗೊಂಬರ್ತೀನಿ ನಿಮ್ಮ ಮುಂದೆ. ಓಕೆ, ಟಿಲ್ ದೆನ್ ಲವ್ ಯು ಆಲ್ ವಿದ್ಯಾರ್ಥಿಗಳೇ. ಬಾಯ್.